ನಮಸ್ತೆ ವೀಕ್ಷಕರೇ, ಶಾಂತಿ ಕಿಚನಿಗೆ ಸ್ವಾಗತ. ವೀಕ್ಷಕರೇ, ಇದು ಎಂತ ಗೊತ್ತುಂಟಾ, ನಾನು ಮೊನ್ನೆ ಊರಿಗೆ ಹೋಗಿದ್ದೆಲ್ಲ. ನಾನು ಅಲ್ಲಿಂದ ಅರಶಿನ ಎಲೆಯನ್ನು ತಂದದ್ದು. ಅಲ್ಲಿ ಒಂದು ನಮ್ಮ ಮನೆ ಹತ್ರದ ನೇಬರ್ಸ್ ನನಗೆ ಕೊಟ್ಟದ್ದು. ನಾನು ಅಲ್ಲಿ ಅದನ್ನು ಚೆಂದ ಮಾಡಿ ತೊಳೆದು ಒರೆಸಿ ಚೆಂದ ಮಾಡಿ ಡ್ರೈ ಮಾಡಿ ಹೀಗೆ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ. ನಾನೀಗ 4 days ಆಯಿತು ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ನಾನು ತೆಗಿತಾ ಇದ್ದೇನೆ ನೋಡಿ. ಎಷ್ಟು ಈ ಥರ ಇಟ್ಟರೆ ಸುಮಾರು ಒಂದು 15 ದಿವಸ ನಿಲ್ಬೋದು, ಏನೂ ಆಗೋದಿಲ್ಲ ನೋಡಿ. ಎಷ್ಟು ಫ್ರೆಶ್ ಆಗಿ ಉಂಟು ಗೊತ್ತುಂಟ, ತುಂಬ ಗ್ರೀನಾಗಿ ಉಂಟು, ಎಂತ ಸಹ ಹಾಳಾಗಲಿಲ್ಲ. ನಾನು ಈ ಥರ ಮಾಡಿ ಇಡೋದು. ಈ ಥರ ನಾವು ಮಲ್ಲಿಗೆ ಹೂ ಸಹ ಇಡ್ತೇವಲ್ಲ, ಹಾಗೆಯೇ ಈ ಎಲೆಗಳನ್ನು ನಾನು ಇಟ್ಟದ್ದು ನೋಡಿ. ಈಗ ಓಪನ್ ಮಾಡ್ತಾ ಇದ್ದೇನೆ ನೋಡಿ. ಇದು ನನಗೆ ಅರಶಿನ ಎಲೆದು ಗಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿದ್ದೇನೆ. ಅಲ್ಲಿ ನೋಡಿ, ಹಿಟ್ಟು ಸಹ ರೆಡಿ ಉಂಟು. ಮತ್ತು ಅದಕ್ಕೆ ಬೆಲ್ಲ ಮತ್ತು ತೆಂಗಿನಕಾಯಿ ಇದೊಂದು ಮಿಶ್ರಣವನ್ನು ಹಾಕ್ತೇವೆ ನಾವು. ಅದರ ಮೇಲೆ ಸ್ವೀಟ್ ಬೆಲ್ಲ, ತೆಂಗಿನಕಾಯಿ ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಭಾರಿ ಒಳ್ಳೆಯದೊಂದು ಬೆಳಗಿನ ಬ್ರೇಕ್ಫಾಸ್ಟಿಗೊಂಡು ಇದು ತಿಂಡಿ ಒಳ್ಳೆಯದಾಗ್ತದೆ. ಒಳ್ಳೆ ಸ್ಮೆಲ್ ಇರ್ತದೆ. ಇದು ಊರಿನಲ್ಲಿ ಬೆಳೆಸಿದ್ದಲ್ವಾ, ಭಾರಿ ಚಂದ ಉಂಟು. ಎಂಥ ಸಹ ಕೆಮಿಕಲ್ ಹಾಕದೆ ಅವರು ಬೆಳೆಸಿದ್ದಾರೆ. ಭಾರಿ ಚಂದದ ಎಲೆಗಳು ನೋಡಿ. ಇದನ್ನು ಈ ಥರ ಚಂದ ಮಾಡಿ ನಾವು ಎಲೆಗೆ ಸ್ಲೋಲಿ ಒರೆಸ್ಬೇಕು. ನಾವಿದು ಮಿಕ್ಸಿಯಲ್ಲಿ ಮಾಡುವಾಗ ಜಾಸ್ತಿ ನೀರು ಹಾಕಬಾರ್ದು ಹಿಟ್ಟಿಗೆ. ನಾನಿದು ಬೆಳ್ತಿಗೆ ಅಕ್ಕಿದ್ದೇ ಹಿಟ್ಟು ಮಾಡಿದ್ದೇನೆ. ಅದು ಸೊಸೈಟಿ ಅಕ್ಕಿದು ಇನ್ನೊಂದು ಬಾಯ್ಲ್ಡ್ ರೈಸ್ ಸಿಕ್ಕಿದರೆ ಅದು ಒಳ್ಳೆಯದಾಗ್ತದೆ. ಮತ್ತು ಬಾಯ್ಲ್ಡ್ ರೈಸಲ್ಲಿ ಸಹ ಮಾಡ್ತಾರೆ ಇದನ್ನು. ಬಾಯ್ಲ್ಡ್ ರೈಸ್ ಸಿಕ್ಕಿದರೆ ಒಳ್ಳೆಯದಾಗ್ತದೆ ಮಾಡಿದರೆ. ಅದು ಮಾತ್ರ ಮಿಕ್ಸಿಯಲ್ಲಿ ಕಡಿಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ನಾವೀಗ ಕಲ್ಲಲ್ಲೆಲ್ಲ ಕಡ್ದು ಮಾಡ್ತಾರೆ, ಊರಲ್ಲೆಲ್ಲ ನಾವು ಹಾಗೆ ಕಲ್ಲಲ್ಲಿ ಕಡ್ದು ಮಾಡ್ತಿದ್ದೆವು. ಈಗ ಇದು ನಾನು ಮಿಕ್ಸಿಯಲ್ಲಿ ಮಾಡಿದ್ದು. ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಕಡಿಮೆ ಹಾಕಿ ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಸ್ವಲ್ಪ ನೋಡಿ ನಾವು ಅದು ನೀರು ಹಾಕಬೇಕು. ಸ್ವಲ್ಪ ಸಹ ಹೆಚ್ಚು ಕಡಿಮೆ ಆದರೆ ಅದು ಎಲೆಯಿಂದ ಇಳಿದೇ ಹೋಗ್ತದೆ ಅದು ಹಿಟ್ಟೆಲ್ಲ. ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಮತ್ತು ಅದರ ಮೇಲೆ ಈ ಥರ ಸ್ಪ್ರೆಡ್ ಮಾಡಬೇಕು. ತೆಂಗಿನಕಾಯಿ, ಬೆಲ್ಲ ಮತ್ತು ಏಲಕ್ಕಿ ಹುಡಿ ಹಾಕಬೇಕು ಅದಕ್ಕೆ. ನಾನು ಬೆಲ್ಲ ಸ್ವಲ್ಪ ಹಾಕಿದ್ದೇನೆ. ನಮಗೆ ಸ್ವೀಟ್ ಬೆಳಿಗ್ಗೆ ತುಂಬ ಇಷ್ಟ ಆಗೋದಿಲ್ಲ. ಕೆಲವರಿಗೆ ಸ್ವೀಟ್ ತುಂಬ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು. ಹಾಗೆ ಚೆಂದ ಮಾಡಿ ಫೋಲ್ಡ್ ಮಾಡಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಇದನ್ನು ಉಂಟಲ್ಲ ಸ್ನೇಹಿತರೆ, ಇನ್ನೊಂದು ರೀತಿಯಲ್ಲಿ ಸಹ ಮಾಡ್ತಾರೆ. ಉದ್ದಕ್ಕೆ ಈಗ ಅದನ್ನು ಚೆಂದ ಮಾಡಿ ಹಿಟ್ಟನ್ನು ಅದಕ್ಕೆ ಸವರಿ ಅದನ್ನು ಉದ್ದ ಮಾಡಿ ಅದರ ಮಿಡ್ಲಲ್ಲಿ ಹಾಕಿ ಉದ್ದಕ್ಕೆ ಮಡಿಸ್ತಾರೆ. ಅದು ಸಹ ಒಳ್ಳೆಯದಾಗ್ತದೆ. ನಾನು ಮಾತ್ರ ಹೀಗೆ ಮಾಡಿದೆ. ನನಗೆ ಇದು ಈಸಿ ಆಗ್ತಾ ಉಂಟು, ಅದಕ್ಕೆ ನಾನು ಹೀಗೆ ಮಾಡಿದ್ದು. ಇದು ನನ್ನ ಹತ್ರ ಇಲ್ಲ ಇದು ಅರಶಿನ ಎಲೆ ಎಲ್ಲ. ನಾನೀಗ ಊರಿಂದ ತಗೊಂಡು ಬಂದದ್ದು. ಅವರ ಮನೇಲಿ ತುಂಬ ಇತ್ತಾಯಿತು. ಅವರು ಸುಮಾರು ಕೊಟ್ಟರು ನನಗೆ. ಮತ್ತು ಒಂದು ಗಿಡ ಸಹ ಕೊಟ್ಟಿದ್ದಾರೆ ಅವರು. ನಾನೊಂದು 3 ಪಾವು ಹಾಕಿ ಇದು ಮಾಡಿದ್ದೇನೆ ಅಷ್ಟೇ. ನಾವು ಜಾಸ್ತಿ ಜನ ಇಲ್ಲಲ್ಲ ಮನೆಯಲ್ಲಿ, ಹಾಗೆ ಅದು 2 ದಿವಸಕ್ಕೆ ನನಗೆ ಬರ್ತದೆ ಒಂದು ಸಲ ಮಾಡಿದರೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡಬೇಕು ಈ ಥರ. ಮತ್ತು ನಾನು ಉಳಿದ ಎಳೆಯನ್ನು ಹೀಗೆ ಇಡ್ಲಿ ಅದು ಪಾತ್ರೆಯಲ್ಲಿ ಹರಡಿದೆ ಫಸ್ಟಿಗೆ. ಎಲ್ಲಿಯಾದರೂ ಹಿಟ್ಟು ಲೀಕ್ ಆದರೆ ಅದರ ಮೇಲೆ ಬಂದು ಕೂತ್ಕೊಳ್ತದಲ್ಲ, ಅದಕ್ಕೆ ಈ ರೀತಿ ಹರಡಿದರೆ ಅರಶಿನದ್ದು ಎಲೆ ಸಹ ವೇಸ್ಟ್ ಆಗೋದಿಲ್ಲ. ತುಂಬ ಸ್ಮೆಲ್ ಇರ್ತದೆ ಅದು. ನನಗೆ ಎಲೆ ಒಂದು 3-4 ಎಲೆ ಉಳಿಯಿತು ಅದರಲ್ಲಿ. ಹಾಗೆ ಮಾಡಿದೆ ನೋಡಿ. ಅದೆಲ್ಲ ನಾನು ಮಾಡಿಟ್ಟದ್ದು, ಆವಾಗಲೇ ರೆಡಿ ಮಾಡಿಟ್ಟಿದ್ದೇನೆ. ಅದನ್ನು ಈ ಥರ ಸೆಟ್ ಮಾಡ್ಕೊಂಡು ಬರಬೇಕು ನಾವು. ಗ್ಯಾಸನ್ನು ಸಹ ಹಚ್ಚಿ ಸ್ವಲ್ಪ ನೀರು ಬಿಸಿ ಆದ ನಂತರ ಇಟ್ಟರು ಸಾಕ್ತದೆ. ಮುಂಚೆ ಇಟ್ಟರು ಸಾಕ್ತದೆ. ಸ್ವಲ್ಪ ತೆಳುವಾದರೆ ನಾವು ಗ್ಯಾಸ್ ಬಿಸಿ ಆದ ನಂತರ ಇಟ್ಟರೆ ಒಳ್ಳೆಯದು. ಅದು ಎಳೆದು ಹೋಗೋದಿಲ್ಲ. ಆವಾಗಲೇ ಅದು ಬಿಸಿಯಲ್ಲಿ ಅದು ಗಟ್ಟಿ ಆಗ್ತದೆ ಅಲ್ಲೇ. ಈ ಥರ ಎಲ್ಲ ಚೆಂದ ಮಾಡಿ ಸೆಟ್ ಮಾಡೋದು. 1-3 ಗಂಟೆ ಬೇಕು ಗ್ಯಾಸಲ್ಲಿ ಬೇಯಲಿಕ್ಕೆ. ಕುಕ್ಕರಲ್ಲೆಲ್ಲ ಬೇಯಲಿಕ್ಕೆ ಇಟ್ಟರೆ ಬೇಗ ಆಗ್ಬೋದು, ಮಾತ್ರ ಅದು ಅಷ್ಟು ತುಂಬ ಇರ್ತದಲ್ಲ. ನಾನು ಇದರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟದ್ದು. ಇದೊಂದು 3 ಗಂಟೆಯಿಂದ 1 ಗಂಟೆ ತನಕ ಬೇಯ್ತದೆ. ನಾನೀಗ 3 ಗಂಟೆ ಇಟ್ಟದ್ದು. ಈಗ ಇದು ಬೆಂದಿದೆ ವೀಕ್ಷಕರೇ ನೋಡಿ. ಇದು ಚೆನ್ನಾಗಿ ಬೆಂದಿದೆ ಈಗ. ಇವನ್ ನೋಡಿ, ಬೆಕ್ಕು ಸಹ ನಮ್ಮದು ಮೇಲೆ ನೋಡ್ಕೊಂಡು ಇರೋದು, ಕ್ಲೀನ್ ಮಾಡ್ತಾ ಇರೋದು ಮೈಯೆಲ್ಲ ನೋಡಿ. ಮೇಲೆ ಕೂತ್ಕೊಂಡಿದ್ದಾನೆ ಒಬ್ಬ. ಭಾರಿ ಖುಷಿ ಅವನಿಗೆ ಬೆಳಿಗ್ಗೆ ನೋಡ್ತಾನೇ ಇರೋದು ಕೆಲಸ ಮಾಡುವಾಗ. ಥ್ಯಾಂಕ್ ಯು ವೀಕ್ಷಕರೇ. ನಾನು ಇನ್ನು ಚಹಾ ಕುಡಿತಾ ಇದ್ದೇನೆ ಬ್ರೇಕ್ಫಾಸ್ಟ್. ಈಗ ನೋಡಿ, ಇದು ಒಳ್ಳೆ ಬೆಂದಿದೆ ನೋಡಿ. ಈ ಥರ ಆಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ಸಹ ಧನ್ಯವಾದಗಳು.